ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಅಂಗಾರಕ ಸಂಕಷ್ಟರ ಚತುರ್ಥಿಯ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇದು ನಮಗೆ ಎಂದು ಪ್ರಾರಂಭವಾಗುತ್ತದೆ ಅನ್ನೋದಾದರೆ, ಕೃಷ್ಣ ಪಕ್ಷ ಚತುರ್ಥಿ ತಿಥಿಯು ಪ್ರಾರಂಭವಾಗುವಂಥದ್ದು ಮೇ 5ನೇ ತಾರೀಕು ಬೆಳಿಗ್ಗೆ 5:24 ಪ್ರಾರಂಭವಾಗಿರುವಂಥದ್ದು. ಮಂಗಳವಾರ ಬೆಳಗ್ಗೆ ನಮಗೆ ಪ್ರಾರಂಭವಾಗಿರುವಂಥದ್ದು ಬುಧವಾರ ಬೆಳಗ್ಗೆ 7:51 ಮುಕ್ತಾಯವಾಗುತ್ತದೆ. ಹಾಗೆಯೇ ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಅಂದಿನ ದಿವಸ ನಮಗೆ ಗಜಕೇಸರಿ ಯೋಗವೂ ಕೂಡ ಬಂದಿದೆ. ಹಾಗಾಗಿ ನಾವು ಒಂದು ವಿಶೇಷವಾಗಿ ಎಲ್ಲರೂ ಕೂಡ ಅಂಗಾರಕ ಸಂಕಷ್ಟ ಚತುರ್ಥಿನ ಆಚರಣೆ ಮಾಡಲೇಬೇಕಾಗುತ್ತದೆ. ನೋಡಿ, ಸಿದ್ಧತೆ ಅಂತ ಬಂದಾಗ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡ್ಕೋಬೇಕಾಗುತ್ತದೆ. ಯಾಕಂದರೆ ಇದು ಅಂಗಾರಕ ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ 2 ಬಾರಿ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಬೆಳಗ್ಗೆನೂ ಮಾಡ್ಕೋಬೇಕು. ಮಾಡಿಕೊಂಡು ಗಣೇಶನ ಮುಂದೆ ಒಂದು ಕಾಯಿ ಮತ್ತು ಗರಿಕೆಯನ್ನಿಟ್ಟು ಸಂಕಲ್ಪ ಮಾಡಿಕೊಂಡು ಉಪವಾಸ ಇದ್ದು ನಾನು ಪೂಜೆ ಮಾಡ್ತೇನೆ, ನನ್ನ ಕೋರಿಕೆ ಈ ರೀತಿ ಇದೆ, ನನಗೆ ಈಡೇರಿಸ್ಕೊಡು ಅಂತ ಕೇಳಿಕೊಂಡು ನಂತರದಲ್ಲಿ ಸಂಜೆ ಸೂರ್ಯಾಸ್ತ ಸಮಯ ಯಾವಾಗ ಅಂದರೆ 6:42 ಸೂರ್ಯಾಸ್ತವಾಗುವಂಥದ್ದು. ಆ ಒಂದು ಸಮಯವನ್ನು ನೋಡಿಕೊಂಡು ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ನೀವು ಒಂದು ಸ್ವಲ್ಪ ಮಟ್ಟಿಗೆ ಹಸಿ ಹಾಲನ್ನು ಹಾಕಿಕೊಂಡು ಸ್ನಾನ ಮಾಡ್ಕೊಳ್ಳಿ. ಸ್ವಲ್ಪ ಗಂಗಾಜಲ ಹಸಿ ಹಾಲನ್ನು ಹಾಕಿಕೊಂಡು ನೀವು ಸ್ನಾನ ಮಾಡಬೇಕಾಗುತ್ತದೆ. ನೋಡಿ, ಪೂಜೆಯ ಸಿದ್ಧತೆ ಅಂತ ಬಂದಾಗ ಮೊದಲು ನೀವು ಅಂಗಾರಕ ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ಗಣೇಶನಿಗೆ ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನಾನಿವತ್ತು ನಿಮಗೆ ತುಂಬ ಸರಳವಾಗಿ ಪೂಜೆ ವಿಧಾನ ಹೇಳ್ಕೊಡ್ತೀನಿ. ಯಾಕಂದರೆ ಪ್ರತಿ ಬಾರಿಯೂ ಕೂಡ ನಾನು ಎಕ್ಕದ ಹೂವು, ಎಕ್ಕದ ಎಲೆ ಇದರಿಂದ ತುಂಬ ಆಡಂಬರವಾಗಿ ಹೇಳ್ಕೊಡ್ತಿದ್ದೆ. ಈ ಬಾರಿ ನಿಮಗೆ ಮಾರ್ಕೆಟ್ನಲ್ಲಿ ಸಿಗುವಂಥ ವಸ್ತುಗಳಿಂದಲೇ ನಾನು ಪೂಜೆ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ. ಒಂದು ತಟ್ಟೆ ತೆಗೆದುಕೊಂಡಿದ್ದೇನೆ, ಅದರ ಮೇಲೆ ನಾನು 11 ವಿಳೆದೆಲೆ ಇಟ್ಟಿದ್ದೇನೆ. ನೀವು 21 ವಿಳೆದೆಲೆಯನ್ನು ಸಹ ಇಡಬಹುದು. ಎಕ್ಕದ ಎಲೆ ಇಡ್ಬೋದು, ಅದರ ಬದಲಿಗೆ ನಾನು ವಿಳೆದೆಲೆ ಇಟ್ಟು ತೋರಿಸ್ತಾ ಇದ್ದೇನೆ. 11 ವಿಳೆದೆಲೆ ಇಟ್ಟಿದ್ದೇನೆ. ಅದರ ಮೇಲೆ ಅಕ್ಕಿಯನ್ನು ಹಾಕಬೇಕು. ಅಕ್ಕಿ ಏನಕ್ಕೆ ಅಂದರೆ ಚಂದ್ರಕಾರಕ, ಹಾಗಾಗಿ ಅಕ್ಕಿಯನ್ನು ಹಾಕಬೇಕಾಗುತ್ತದೆ. ನಂತರದಲ್ಲಿ ಒಂದು ಪುಟ್ಟ ಕಳಸವನ್ನು ತೆಗೆದುಕೊಂಡು ಅದರ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಕಳಸದ ಒಳಗೆ ನೀರನ್ನು ಹಾಕಿ ನಂತರದಲ್ಲಿ ಅರಿಶಿಣ, ಕುಂಕುಮ, ಒಂದು ಅಡಿಕೆಯನ್ನು ಹಾಕಬೇಕು. ಅದರ ನಂತರದಲ್ಲಿ ನೀವು ಒಂದು ಏನಪ್ಪ ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಗರಿಕೆ ಮತ್ತು ಒಂದು ಹೂವನ್ನು ಕೈಯಲ್ಲಿ ಹಿಡ್ಕೊಂಡು, ಅಕ್ಷತೆ ಕೈಯಲ್ಲಿ ಹಿಡ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ಕಳಸದ ಮೇಲೆ ಕೈ ಇಟ್ಟು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನನ್ನ ಕೋರಿಕೆ ಈ ಥರ ಇದೆ ಗಣೇಶ, ನನ್ನ ಕೋರಿಕೆ ಈಡೇರಬೇಕು, ನನಗೆ ಈ ಜಾಬ್ ಸಿಗೋದಂಥದ್ದಾಗಿರ್ಬೋದು, ನಿಮ್ಮ ಯಾವುದೇ ಒಂದು ಕೋರಿಕೆ ಇರ್ಬೋದು, ಕೇಳಿಕೊಂಡು ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಗಣೇಶನಿಗೆ ನೀವು ನಮಸ್ಕಾರ ಮಾಡಿಕೊಂಡು ಆ ಹೂವು ಅಕ್ಷತೆನೆಲ್ಲನೂ ಗರಿಕೆಯನ್ನು ನೀವು ಕಳಸದ ಒಳಗೆ ಹಾಕಿ ನಂತರದಲ್ಲಿ ಅದ್ರ ಮೇಲೆ 5 ವಿಳೆದೆಲೆ ಇಡಬೇಕು. ಆಮೇಲೆ ನೀವು ಒಂದು ಪುಟ್ಟ ಪ್ಲೇಟನ್ನು ತೆಗೆದುಕೊಂಡು ಅದ್ರ ಮೇಲೆ ಅಕ್ಕಿಯನ್ನು ಹಾಕಿ 2 ವಿಳೆದೆಲೆ ತೆಗೆದುಕೊಂಡಿದ್ದೇನೆ, ನೀವು ಎಕ್ಕದ ಎಲೆ ತೆಗೆದುಕೋಬೋದು. ಅದರ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ನಂತರದಲ್ಲಿ ಗಣೇಶನ ವಿಗ್ರಹವನ್ನು ಇಡ್ತಾ ಇದ್ದೇನೆ. ನಾನು ಯಾಕೆ ಈ ಥರ ಮಾಡಿದ್ದೇನೆ ಅಂದರೆ, ಪುಟ್ಟ ಗಣೇಶ ಆಗಿರೋದ್ರಿಂದ ನಾನು ಈ ರೀತಿಯಾಗಿ ಪದ್ಧತಿ ನಡೆಸ್ಕೊಂಡಿದ್ದೇನೆ. ಅದರ ನಂತರದಲ್ಲಿ ನೀವು ಗೆಜ್ಜೆ ವಸ್ತ್ರ ಹಾಕಬೇಕು. ಹಾಗೆಯೇ ಅಂಗನೂಲು ಅಥವಾ ಒಂದು ಜನಿವಾರ 3 ಎಳೆ ಇರಬೇಕು. ಎಡದಿಂದ ಬಲಕ್ಕೆ ಬರುವ ರೀತಿಯಲ್ಲಿ ಹಾಕಬೇಕಾಗುತ್ತದೆ. ನಂತರದಲ್ಲಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಗರಿಕೆ ಇಡಲೇಬೇಕು. ಗರಿಕೆ ಇಲ್ಲದೇ ಪೂಜೆ ಸಂಪೂರ್ಣ ಆಗೋದಿಲ್ಲ. ಹಾಗಾಗಿ ಗರಿಕೆ ಇಡಬೇಕು. ಮಲ್ಲಿಗೆ ಹೂವಿಂದ ಅಲಂಕಾರ ಮಾಡಿದ್ದೇನೆ, ಹಾಗೆ ಕೆಂಪು ಹೂವಿಂದ ಅಲಂಕಾರ ಮಾಡಿದ್ದೇನೆ. ಇಷ್ಟೇ ನಾನು ಈ ಸರಿ ಸಿದ್ಧತೆ ಮಾಡ್ಕೊಂಡಿರೋಂಥದ್ದು. ನೀವು ಎಕ್ಕದ ಹೂವು ಉಪಯೋಗಿಸ್ಕೋಬೋದು, ದತುರ ಹೂವು ಉಪಯೋಗಿಸ್ಕೋಬೋದು, ಈ ರೀತಿ ವಿಶೇಷವಾಗಿ ಉಪಯೋಗಿಸ್ಕೋಬೋದು. ಆಮೇಲೆ ಹಾರ ಅಂತ ಬಂದಾಗ ಎಕ್ಕದ ಹೂವಿಂದ ಹಾರ ಮಾಡಿ ಹಾಕಿ, ಇಲ್ಲಾಂದರೆ ಕಡಲೆಕಾಳಿನಿಂದನೂ ಕೂಡ ನೀವು ಹಾರವನ್ನು ಮಾಡಿ ಹಾಕಬಹುದು. ನೋಡಿ, ನಂತರದ ಸಿದ್ಧತೆ ಅಂತ ಬಂದಾಗ ನಿಮಗೆ ಕಾಣಿಸ್ತಾ ಇರ್ಬೋದು, ಒಂದು ಪೌಲ್ನಲ್ಲಿ ಅವಲಕ್ಕಿ ಮತ್ತು ಬೆಲ್ಲ, ಬಾಳೆಹಣ್ಣು ಇಟ್ಟಿದ್ದೇನೆ. ಈ ಅಂಗಾರಕ ಸಂಕಷ್ಟ ಚತುರ್ಥಿ ದಿವಸ ನೀವು ಗೋವಿನ ಪೂಜೆಗೂ ಕೂಡ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ. ಅದನ್ನು ನೀವು ಹಸುಗೆ ಕೊಡಬೇಕಾಗುತ್ತದೆ. ಹಾಗೆ ಒಂದು ತಟ್ಟೆಯಲ್ಲಿ ಚಂದ್ರದ ಆಕಾರ ಬರೆದಿದ್ದೇನೆ. ಇದರ ಬಗ್ಗೆ ನಾನು ನಂತರದ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. 2 ರೀತಿಯ ದೀಪಾರಾಧನೆ ತಿಳಿಸ್ತಾ ಇದ್ದೇನೆ. ಒಂದು ತೆಂಗಿನಕಾಯಿ ದೀಪಾರಾಧನೆ, ಮತ್ತೊಂದು ಬೆಲ್ಲವನ್ನು ನಾನು ಬೇಳೆಯ ಮೇಲೆ ದೀಪಾರಾಧನೆ ಮಾಡಿದ್ದೇನೆ. ಅದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತೇನೆ. ಹಾಗೆ ಪಂಚಾರತಿ, ಯಾಕಂದರೆ ಇದು ಸ್ವಲ್ಪ ವಿಶೇಷ ಅಲ್ವಾ, ಹಾಗಾಗಿ ಪಂಚಾರತಿಯನ್ನು ನಾನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಇನ್ನು ಪ್ರಸಾದ ಅಂತ ಬಂದಾಗ ನೀವು ಆದಷ್ಟು ಮೋದಕವನ್ನು ಸಿದ್ಧತೆ ಮಾಡ್ಕೋಬೋದು. ನಾನು ಪಾಯಸವನ್ನು ಇಟ್ಟಿದ್ದೇನೆ. ನೀವು ಹೆಸರುಬೇಳೆ ಪಾಯಸ, ಮೋದಕ, ಈ ರೀತಿಯಾಗಿ ಕೇಸರಿ ಬಾತು, ಆಮೇಲೆ ಗಣೇಶನಿಗೆ ಅವಲಕ್ಕಿ ಇಷ್ಟ ಅಲ್ವಾ, ಹಾಗಾಗಿ ಅವಲಕ್ಕಿ ಬೆಲ್ಲವನ್ನು ಹಾಕಿ ಪಾಯಸವನ್ನು ಸಹ ಮಾಡಬಹುದು. ನಿಮ್ಮವನ್ನ ಅನುಕೂಲಕ್ಕೆ ತಕ್ಕಂತೆ ನೀವು ಪ್ರಸಾದವನ್ನು ಸಿದ್ಧತೆ ಮಾಡ್ಕೊಳ್ಳಿ. ಅಥವಾ ಕಡಲೆಕಾಳು ಉಸ್ಲಿ ಮಾಡ್ಬೋದು, ಕೋಸಂಬರಿ ಮಾಡ್ಬೋದು, ಹೀಗೆ ನೀವು ಮಾಡ್ಕೋಬೋದು. ಹಾಗೆ ಗಣೇಶನ ಒಂದು ಸಂಕಲ್ಪ ಮಾಡ್ಕೋಬೇಕು. ಒಂದು ನಾನು ಬೆಳ್ಳಿ ಕಾಯಿನನ್ನು ಇಟ್ಟಿದ್ದೇನೆ, ಹೊಸದೇ ತರಬೇಕು ಅಂತೇನಿಲ್ಲ, ಮನೇಲಿ ಇರುವಂಥದ್ದು. ಇಲ್ಲಾಂದರೆ ಒಂದು 5 ರೂಪೀಸ್ ಕಾಯಿನ್ ತೆಗೆದುಕೊಳ್ಳಿ. ಅದನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ಗಣೇಶನ ಮುಂದೆ ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಅಥವಾ ನೀವು ಮುಡುಕು ಕಟ್ಟೋದಾದರೆ ಮುಡುಪನ್ನು ಕಟ್ಬೋದು. 11 ರೂಪಾಯಿಯನ್ನು ನೀವು ದೇವರ ಮುಂದೆ ಇಟ್ಟು ಒಂದು ಮುಡುಪನ್ನು ಕಟ್ಬೋದು. ಇಷ್ಟು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ನಂತರದಲ್ಲಿ ಒಂದು ಕಾಯಿ ನೀವೇನು ಬೆಳಗ್ಗೆ ಸಂಕಲ್ಪ ಮಾಡ್ಕೊಂಡಿದ್ದೀರೋ ಮತ್ತೊಮ್ಮೆ ಸಾಯಂಕಾಲ ಇನ್ನೊಂದು ಸರಿ ಗಣೇಶನ ಮುಂದೆ ಆ ಕಾಯಿಯನ್ನು ಹಿಡಿದು ನೀವು ಒಂದು ಸಂಕಲ್ಪ ಮಾಡಿಕೊಂಡು ಯಥಾ ಪ್ರಕಾರ ಇಡಬೇಕಾಗುತ್ತದೆ. ಆಮೇಲೆ ಸಂಕಷ್ಟ ಚತುರ್ಥಿಯ ಪುಸ್ತಕ ನೀವು ಓದಲೇಬೇಕು. ಕತೆ ಓದ್ದೇನೆ ನಮಗೆ ಪೂಜೆ ಸಂಪೂರ್ಣ ಆಗೋದೇ ಇಲ್ಲ. ಹಾಗಾಗಿ ಕತೆ ಓದಲೇಬೇಕಾಗುತ್ತದೆ. ಕತೆ ಓದಬೇಕು. ಮೊದಲು ನಾವು ಅಷ್ಟೋತ್ತರ ಮಾಡ್ಕೊಳ್ಳೋಣಂತೆ. ಅಷ್ಟೋತ್ತರಕ್ಕೆ ನಾನು ಗರಿಕೆ ಮತ್ತು ಮಲ್ಲಿಗೆ ಹೂವು ಮತ್ತು ಇದು ಅಕ್ಷತೆ, ಈ 3 ಸೇರಿಸಿ ನಾನು
ಅರ್ಚನೆ ಮಾಡ್ತಾ ಇದ್ದೇನೆ. ನೀವು ಕುಂಕುಮಾರ್ಚನೆನೂ ಮಾಡ್ಬೋದು, ಅಥವಾ ಗರಿಕೆ ಒಂದೇ ನಿಮಗೆ ತುಂಬ ಗರಿಕೆ ಸಿಕ್ತು ಅಂದರೆ ಗರಿಕೆಯಿಂದನೇ ಅರ್ಚನೆ ಮಾಡಿ, ತುಂಬಾ ಒಳ್ಳೆಯದು. ಗಣೇಶನಿಗೆ ತುಂಬ ಪ್ರಿಯವಾದದ್ದು ಅಂದರೆ ಗರಿಕೆ. ನೀವು ಎಷ್ಟು ಗರಿಕೆಯಿಂದ ಅಲಂಕಾರ ಮಾಡ್ತೀರೋ, ಅರ್ಚನೆ ಮಾಡ್ತೀರೋ, ಅಷ್ಟು ನಿಮಗೆ ಬೇಗ ಕೋರಿಕೆ ಈಡೇರ್ತಾ ಹೋಗುತ್ತದೆ. ಹಾಗಾಗಿ ಗರಿಕೆಯಿಂದನೇ ನೀವು ಅರ್ಚನೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ನಾನು ಮಲ್ಲಿಗೆ ಹೂವನ್ನು ಸಹ ಸೇರಿಸಿಕೊಂಡಿದ್ದೇನೆ. ನೋಡಿ, ಅರ್ಚನೆ ಮಾಡುವಂಥ ಸಂದರ್ಭದಲ್ಲಿ ಗಣೇಶನ ಅಷ್ಟೋತ್ತರ ಹೇಳ್ಕೊಂಡು ಅರ್ಚನೆ ಮಾಡಿ. ಇಲ್ಲ ಅಂತಂದರೆ ಓಂ ಗಂ ಗಣಪತಾಯ ನಮಃ, ಓಂ ಗಂ ಗಣಪತಾಯ ನಮಃ ಅಂತ 108 ಬಾರಿ ಹೇಳ್ಕೊಂಡು ಅರ್ಚನೆ ಮಾಡಿ. ಮತ್ತೊಂದು ಈ ವಿಚಾರ ಏನಪ್ಪ ಅಂದರೆ, ಈಗ ರಜದ ಸಮಯ ಆಗಿರೋದ್ರಿಂದ ಪ್ರತಿಯೊಂದು ಮಕ್ಕಳು ಮನೆಯಲ್ಲೇ ಇರ್ತಾರೆ. ಹಾಗಾಗಿ ಸಿದ್ಧತೆ ಎಲ್ಲ ನೀವು ಮಾಡ್ಕೊಳ್ಳಿ. ಮಕ್ಕಳ ಕೈಲಿ ಅರ್ಚನೆ ಮಾಡಿಸಿ, ಮಕ್ಕಳ ಕೈಲಿ ದೀಪಾರಾಧನೆ ಮಾಡಿಸಿ, ಮಕ್ಕಳ ಕೈಲಿ ಪೂಜೆ ಮಾಡಿಸಿ. ಅದು ತುಂಬಾ ಒಳ್ಳೆಯದು. ಮಕ್ಕಳಿಗೂ ಕೂಡ ಖುಷಿ ಆಗುತ್ತೆ. ಮಕ್ಕಳಲ್ಲೂ ಕೂಡ ಒಂದು ನಮ್ಮ ಸಂಪ್ರದಾಯ ತಿಳಿಸ್ಕೊಟ್ಟಂಗೆ ಆಗುತ್ತೆ. ಮಕ್ಕಳು ಉಪವಾಸ ಇರೋದು ಬೇಡ, ನೀವು ಕೊನೆ ಒಂದು ಪೂಜೆ ಮಾಡಿದ್ರೆ ಅಷ್ಟೇ ಸಾಕು. ಇಲ್ಲ ಮಕ್ಕಳು ಇಷ್ಟಪಟ್ಟು ನಾವು ಉಪವಾಸ ಇರ್ತೀವಿ ಅಂದರೆ ಅವರಿಗೆ ಒಂದು ಅವಲಕ್ಕಿ, ಉಪ್ಪಿಟ್ಟು ಈ ಥರ ಮಾಡಿಬಿಟ್ಟು ಅನ್ನ ಕೊಡಬೇಡಿ. ಆ ಥರ ಅಷ್ಟರ ಮಟ್ಟಿಗೆ ನೀವು ಮಕ್ಕಳಿಗೆ ಹಣ್ಣು, ಹಾಲು ಈ ಥರನೆಲ್ಲ ಕೊಡ್ಬೋದು, ತೊಂದರೆ ಇಲ್ಲ, ಮಕ್ಕಳಲ್ವ. ಹಾಗಾಗಿ ಇದಿಷ್ಟು ನೀವು ಮಕ್ಕಳಲ್ಲಿ ಮಾಡಿಸ್ಬೋದು, ತುಂಬಾ ಒಳ್ಳೆಯದು. ಇನ್ನು ಬೆಲ್ಲದ ದೀಪಾರಾಧನೆ ತುಂಬ ವಿಶೇಷವಾಗಿದೆ. ನಾನು ಬೇಳೆ ಮೇಲೆ ಬೆಲ್ಲದ ದೀಪಾರಾಧನೆ ಮಾಡಿದ್ದೇನೆ. ನಾನು ಬೆಲ್ಲದ ದೀಪಾರಾಧನೆಗೆ ಮತ್ತು ತೆಂಗಿನಕಾಯಿ ದೀಪಾರಾಧನೆ ಎರಡಕ್ಕೂ ಕೂಡ ಕೆಂಪು ಬತ್ತಿಯನ್ನು ಹಾಕಿದ್ದೇನೆ. ನಾನು ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೇನೆ. ಅರ್ಚನೆ ಎಲ್ಲ ಆದ ನಂತರದಲ್ಲಿ ಕಥೆಯನ್ನು ಓದ್ಬಿಟ್ಟು ನಂತರದಲ್ಲಿ ನೀವೇನು ದೀಪಾರಾಧನೆ ಸಿದ್ಧತೆ ಮಾಡ್ಕೊಂಡಿರ್ತೀರೋ, 2 ರೀತಿ ದೀಪಾರಾಧನೆ ಮಾಡಬೇಕು ಅಂತಲ್ಲ. ನಾನು ಅಂಗಾರಕ ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ 2 ರೀತಿಯ ಒಟ್ಟಿಗೆ ತಿಳಿಸ್ತಾ ಇದ್ದೇನೆ. ನೀವು ಬೇಕಾದ್ರೆ ಒಂದನ್ನು ಮಾಡ್ಬೋದು, ತೊಂದರೆ ಇಲ್ಲ. ಇದು ನಮಗೇನಪ್ಪ ಅಂದ್ರೆ ಅಂಗಾರಕ ಸಂಕಷ್ಟ ಚತುರ್ಥಿ, ನೀವು ವರ್ಷ ಪೂರ್ತಿ ಏನು ಸಂಕಷ್ಟರ ಚತುರ್ಥಿನ ಆಚರಣೆ ಮಾಡ್ತೀರೋ ಅದರ 10 ಪಟ್ಟು ಫಲ ನಿಮಗೆ ಈ ಅಂಗಾರಕ ಸಂಕಷ್ಟ ಚತುರ್ಥಿಲಿ ಸಿಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಆದಷ್ಟು ಎಲ್ಲರೂ ಕೂಡ ಆಚರಣೆ ಮಾಡಿ. ಇನ್ನು ಚಂದ್ರೋದಯದ ಸಮಯ ಅಂತ ಬಂದಾಗ 9:45 ಆ ಒಂದು ಸಮಯವನ್ನು ನೋಡಿಕೊಂಡು ಚಂದ್ರನ ದರ್ಶನ ಮಾಡಿಕೊಂಡು ನಂತರದಲ್ಲಿ ನೀವು ಕಾಯನ್ನು ಹೊಡೆದು ಮಂಗಳಾರತಿ ಮಾಡಬೇಕಾಗುತ್ತದೆ. ಹಾಗಾಗಿ ನಾನು ಒಂದು ಪಕ್ಷದಲ್ಲಿ ಈಗ ಏನಪ್ಪ ಅಂದರೆ ವೆದರ್ ಕೂಡ ಚೇಂಜ್ ಇರೋದ್ರಿಂದ ಒಂದ್ಸರಿ ಮಳೆ ಬರುತ್ತೆ, ಚಂದ್ರ ಕಾಣಿಸ್ತೇ ಇರ್ಬೋದು, ಇವೆಲ್ಲ ಆಗ್ಬೋದು. ಹಾಗಾಗಿ ಚಂದ್ರ ದರ್ಶನ ಆಗದೆ ಹೋದಾಗ ನೀವು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು, ಯಾವ ಥರ ಮಂತ್ರ ಹೇಳ್ಕೋಬೇಕು ಅನ್ನೋದನ್ನು ಕೂಡ ನಾನು ಒಂದು ಮುಂದಿನ ವೀಡಿಯೋದಲ್ಲಿ ಖಂಡಿತ ಇದರ ನಂತರದ ದಿವಸದಲ್ಲೇ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ನೋಡಿ, ನಾನು ಮೊದಲು ತೆಂಗಿನಕಾಯಿ ದೀಪಾರಾಧನೆ ಮಾಡಿದ್ದೇನೆ, ಹಾಗೆ ಬೆಲ್ಲದ ದೀಪಾರಾಧನೆ ಮಾಡಿದ್ದೇನೆ. ಈಗಾಗಲೇ ನಾನು ಹೇಳಿದ್ದೇನೆ, ಒಂದು ಬೌಲ್ನಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಅದರೊಳಗೆ ಅವಲಕ್ಕಿ, ಬೆಲ್ಲ, ಬಾಳೆಹಣ್ಣೆಲ್ಲ ಇಟ್ಟಿದ್ದೇನೆ. ಅದರ ಜೊತೆಲಿ ನೀವೇನು ದೀಪಾರಾಧನೆ ಮಾಡಿರ್ತೀರ ಆ ಬೆಲ್ಲವನ್ನು ಕೂಡ ಸೇರಿಸಿ ನೀವು ಹಸುಗೆ ಕೊಡ್ಬೋದು. ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ನೀವು ರಾತ್ರಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಅವೆಲ್ಲ 10 ಗಂಟೆ ಆಗಿಬಿಟ್ಟಿರುತ್ತೆ, ಅವಾಗ ಹಸು ಇರೋದಿಲ್ಲ ಅಂತ ನೀವು ಅನ್ಕೋಬೋದು. ಖಂಡಿತ ಇರೋದಿಲ್ಲ. ಅವಾಗ ಆ ಒಂದು ಸಮಯ ಇದ್ದಾಗ ಏನು ಮಾಡಬೇಕು ಅಂದರೆ, ನೀವು ರಾತ್ರಿಯ ಸಮಯದ ಅಂದರೆ ಮಂಗಳವಾರ ಸಾಯಂಕಾಲನೇ ನೀವು ಸಂಕಲ್ಪ ಮಾಡಿ, ಇದು ನಾನು ಗೋಪೂಜೆ ಮಾಡೋದಕ್ಕೋಸ್ಕರ ಸಿದ್ಧತೆ ಮಾಡ್ಕೊಂಡಿದ್ದೇನೆ ಅಂತ ನೀವು ಗಣೇಶನ ಬಳಿ ಕೇಳ್ಕೊಂಡು ಅಲ್ಲಿ ಇಡಿ. ನಂತರದಲ್ಲಿ ನೀವು ಅಂದರೆ ಬುಧವಾರ ಬೆಳಿಗ್ಗೆ ನೀವು ಗಣೇಶನ ವಿಸರ್ಜನೆ ಮಾಡ್ತಿರಲ್ಲ, ವಿಸರ್ಜನೆ ಮಾಡೋದಕ್ಕೂ ಮೊದಲು ಅಂದರೆ ಬೆಳಗ್ಗೆನೇ ನೀವು ಬೇಗನೆ ಎದ್ದು ಪೂಜೆ ಎಲ್ಲ ಮಾಡಿಕೊಂಡು ನಂತರದಲ್ಲಿ ಗೋವಿನ ಪೂಜೆ ಅಂದರೆ ಗೋವಿಗೆ ಸ್ವಲ್ಪ ಮಟ್ಟಿಗೆ ಅರಿಶಿನ ಕುಂಕುಮ ಹಚ್ಚಿ ಒಂದು ಹೂವನ್ನು ಇಟ್ಟು ಆ ಒಂದು ಏನು ಪ್ರಸಾದ ಸಿದ್ಧತೆ ಮಾಡ್ತೀರೋ ಅದನ್ನು ನಿಮ್ಮ ಮನೆ ಮಕ್ಕಳಿದ್ರೆ ಮಕ್ಕಳ ಕೈಯಲ್ಲಿ ಕೊಟ್ಟು ತಿನ್ನಿಸಿ, ತುಂಬಾ ಒಳ್ಳೆಯದು. ಇಲ್ಲ ನೀವೇ ತಿನ್ನಿಸ್ಬೋದು, ತೊಂದರೆ ಇಲ್ಲ. ಅದರ ನಂತರದಲ್ಲಿ ನೀವು ಗಣೇಶನನ್ನು ವಿಸರ್ಜನೆ ಮಾಡಿ. ಇದಿಷ್ಟು ನೀವು ಪಾಲನೆ ಮಾಡಬೇಕಾಗಿರುವಂಥದ್ದು, ತುಂಬಾ ಒಳ್ಳೆಯದು. ಎಲ್ಲರೂ ಕೂಡ ಈ ಒಂದು ಅಂಗಾರಕ ಸಂಕಷ್ಟ ಚತುರ್ಥಿನ ಆಚರಣೆ ಮಾಡಿ, ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಹಾಗೆ ನಾನು ಪಂಚಾರತಿಯನ್ನು ಮಾಡಿದ್ದೇನೆ, ನೀವು ಏಕಾರತಿನೂ ಮಾಡ್ಬೋದು, ಪಂಚಾರತಿನೂ ಮಾಡ್ಬೋದು. ಇದಿಷ್ಟು ನೀವು ಮಾಡಬೇಕಾಗಿರುವಂಥ ಒಂದು ಅಂಗಾರಕ ಸಂಕಷ್ಟ ಚತುರ್ಥಿಯ ಪೂಜೆ ವಿಧಾನ. ಕೊನೆಯಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡೋದು ಮರಿಬೇಡಿ. ಕಾರಣ ಏನಪ್ಪ ಅಂದರೆ, ನಾವು ತೀರ್ಥ ಪ್ರೋಕ್ಷಣೆ ಮಾಡಿದರೆ ಗಣೇಶನಿಗೆ ನಾವು ಏನೆಲ್ಲ ನೈವೇದ್ಯ ಮಾಡಿದ್ದೀವೋ, ಪ್ರಸಾದ ಪೂಜೆ ಎಲ್ಲ ಮಾಡಿದ್ದೀವೋ ಅದೆಲ್ಲ ಕೂಡ ಗಣೇಶನಿಗೆ ಸೇರ್ತದೆ ಅಂತ ಒಂದು ನಂಬಿಕೆ ಅದು. ಹಾಗಾಗಿ ಇದಿಷ್ಟು ಪೂಜಾ ವಿಧಾನಗಳು ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ, ನೀವು ನೋಡ್ಬೋದು. ಅದರಲ್ಲಿ ನಾನು ಯಾವುದೇ ರೀತಿಯ ಎಕ್ಕದ ಹೂವು, ಎಕ್ಕದ ಎಲೆ ಯಾವುದನ್ನು ಕೂಡ ಈ ಬಾರಿ ಬಳಸ್ಕೊಂಡಿಲ್ಲ. ನೀವು ಮಾರ್ಕೆಟ್ನಲ್ಲಿ ಸಿಗುವಂಥ ವಸ್ತುಗಳಿಂದಲೇ ನಾನು ಪೂಜೆ ವಿಧಾನ ತಿಳಿಸ್ಕೊಟ್ಟಿದ್ದೇನೆ, ತುಂಬ ಸರಳವಾಗಿ ತಿಳಿಸಿದ್ದೇನೆ. ಎಲ್ಲರೂ ಕೂಡ ಆಚರಣೆ ಮಾಡಿ. ಇದರಲ್ಲಿ ಇನ್ನೂ ನಿಮಗೆ ಗೊಂದಲ ಇತ್ತು ಅಂದರೆ ಖಂಡಿತ ನನಗೆ ಮೆಸೇಜ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ. ಅಂಗಾರಕ ಅಂದರೆ ಅದು ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟದ್ದು. ಹಾಗೆಯೇ ಸಂಕಷ್ಟ ಅಂತಂದರೆ ನಮ್ಮಲ್ಲಿರೋ ದುಃಖವನ್ನು, ಅಡೆತಡೆಗಳಿಂದ ಮುಕ್ತಿ ಸಿಗುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಅಂಗಾರಕ ಸಂಕಷ್ಟ ಚತುರ್ಥಿ ಆಚರಣೆ ಮಾಡಿ. ನಿಮ್ಮ ಯಾವುದೇ ಕೋರಿಕೆ ಇರ್ಬೋದು, ಆರ್ಥಿಕ ಸಮಸ್ಯೆ, ಸಂತಾನ ಅಪೇಕ್ಷೆ ಉಳ್ಳವಂಥರಾಗಿರ್ಬೋದು, ವಿದ್ಯಾಭ್ಯಾಸ, ಜಾಬ್ ಸರ್ಚ್ ಮಾಡ್ತಾ ಇರುವಂಥರಾಗಿರ್ಬೋದು, ಎಲ್ಲರೂ ಕೂಡ ಗಣೇಶನ ಪೂಜೆ ಮಾಡಿ. ಎಲ್ಲರಿಗೂ ಕೂಡ ಗಣೇಶನ ಅನುಗ್ರಹ ಸಿಗಲಿ. ಹಾಗೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ, ಹಾಗೆ ಇದರಲ್ಲಿ ಇನ್ನೂ ಏನೆಲ್ಲ ನಿಮಗೆ ತಿಳಿಸ್ಬೇಕಾಗಿತ್ತು ಅಥವಾ ಇನ್ನೇನು ನಾನು ಇನ್ನೂ ಹೆಚ್ಚಿನ ವಿಚಾರ ನಿಮಗೆ ಬೇಕಿತ್ತು ಅನ್ನೋದನ್ನು ಕೂಡ ನನಗೆ ಮೆಸೇಜ್ ಮಾಡಿ. ನಾನು ಖಂಡಿತ ಅದ್ರ ಬಗ್ಗೆ ನಾನು ನಿಮಗೆ ಉತ್ತರ ಕೊಡ್ತೇನೆ. ಹಾಗೆಯೇ ಇವತ್ತಿನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.